ಈ ಕರ್ನಾಟಕನೇ ಸಂಭ್ರಮ ಮಾಡೋಂಥ ದಿನ ನಿನ್ನೆ ಏನು ಉಪಚುನಾವಣೆಯಲ್ಲಿ ತುಂಬ ಭರ್ಜರಿ ಗೆಲುವನ್ನು ದಾಖಲಿಸಿ ಯಾರೂ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ನಮ್ಮ ಸಚಿವರಾದ ಆರ್ ಬಿ ತಿಮ್ಮಾಪುರ ಸರ್ ಅವರು ಜೊತೆಗೆ ಅವರ ಒಂದು ತಂಡ ಏನು ಬಲಿಷ್ಠವಾಗಿ ಈ ಒಂದು ಚುನಾವಣೆಯ ಒಂದು ಕರ್ತವ್ಯನ ಪರಿಪಾಲಿಸಿ ಅಲ್ಲಿ ಒಂದು ಅಭೂತಪೂರ್ವ ಲೀಡ್ ಅಂದರೆ ಅವರು ಚುನಾವಣಾ ನಂತರ ದಿನಗಳಲ್ಲೇ ಸಿಕ್ಕಿದ್ರು ಸರ್. ಅವರು ಖಂಡಿತ ಅವರು ಒಂದು 18,000 ಮತಗಳ ಅಂತರದಿಂದ ನಾವು ಗೆಲ್ಲಿತೀವಿ ಅಂತ ಅವತ್ತೇ ಹೇಳಿದರು. ಇವತ್ತು ಏನು ಅವರ ನಿರೀಕ್ಷೆಗೂ ಮೀರಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರೋದು ನಿಜಕ್ಕೂ ನಮ್ಮ ಇಡೀ ತಂಡಕ್ಕೆ, ಅದರಲ್ಲೂ ಕರ್ನಾಟಕ ಶಕ್ತಿ ಕೇಂದ್ರದ ಬೆಂಗಳೂರು ನಗರ ತಂಡ ಮತ್ತು ನಮ್ಮ ಎಲ್ಲ ಸಹ ಮಿತ್ರರು ಅದರಲ್ಲೂ ವಿಶೇಷವಾಗಿ ನಮ್ಮ ಸಂತೋಷ್ ಕುಮಾರ್ ಸರ್ ಮತ್ತು ನಮ್ಮ ಲೋಕೇಶ್ ಸರ್ ಅವರು ಆ ಒಂದು ನಮ್ಮ ಸರ್ ಹೇಳಿದಾಗೆ, ಗುರುದತ್ ಸರ್ ಹೇಳಿದಾಗೆ ತುಂಬ ಉರಿ ಬಿಸಿಲಲ್ಲಿ ನಾವು ಹೋಗಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ನಾವು ದಾವಣಗೆರೆಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ವಿ. ಇಲ್ಲಿ ಏನು ನಮ್ಮ ಸಂತೋಷ್ ಕುಮಾರ್ ಅವರು ಮತ್ತು ಇವರು ಒಂದು ವಾರ 4-5 ದಿವಸದ ಮಟ್ಟಿಗೆ ಅಂತ ಹೋಗಿದ್ರು. ಅವರು 9 ದಿವಸಗಳ ಕಾಲ ಚುನಾವಣೆ ದಿವಸದ ತನಕ ಅವರು ಅಲ್ಲಿದ್ದು ತುಂಬಾ ಶ್ರಮಪಟ್ಟು ಪ್ರತಿಯೊಂದು ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರಮಿಸಿ ಈ ಒಂದು ಗೆಲುವಿಗೆ ಅವರು ಸಹ ಒಂದು ಪಾತ್ರನ ವಹಿಸಿರೋದು ತುಂಬ ನಿಜಕ್ಕೂ ಸಂತೋಷ ಸರ್. ಈ ಒಂದು ಸಂಭ್ರಮಾಚರಣೆ ನಾವೆಲ್ಲರೂ ಭಾಗಿಯಾಗಿರೋದಕ್ಕೆ, ಆಮೇಲೆ ನೆನ್ನೆ ಅಲ್ಲಿ ಸ್ಥಳದಿಂದನೇ ನಮ್ಮ ಆರ್ ಬಿ ತಿಮ್ಮಾಪುರ ಸರ್ ಅವ್ರಿಗೆ ನಾವು ಕರೆ ಮಾಡಿ ಅಭಿನಂದನೆ ತಿಳಿಸಿದ್ವಿ. ಅವರು ಅಲ್ಲಿಂದನೇ ಒಂದು ಅಭಿನಂದನೆ ಒಂದು ಕ್ಷಣಗಳನ್ನ ಹಂಚ್ಕೊಂಡ್ರು ನಮ್ಮ ಜೊತೆ. ಅದಕ್ಕೆ ನಮಗೆಲ್ರಿಗೂ ತುಂಬ ಸಂತೋಷ.